Radio City. ನಮ್ಗೆ ಕಾಯಿಲೆ ಬಂದಾಗ ಕಾಯಿಲೆ ಗುಣವಾದ್ರೂ ಕೂಡ ಕೆಲವೊಂದ್ಸಲ ಸುಸ್ತು ಮೈಕೈ ನೋವು ಹೋಗೋದಕ್ಕೆ 1-2 ದಿನ ಅಂತೂ ಬೇಕೇ ಬೇಕು. ಕೆಲವೊಮ್ಮೆ ವಾರ ಆದ್ರೂ ಕೂಡ ಸುಸ್ತು ಕಮ್ಮಿ ಆಗೋದೇ ಇಲ್ಲ. ಇನ್ನು ಮಾತ್ರೆ ತಗೋತಾ ಇದ್ರೆ ಸುಸ್ತು ಜೊತೆಗೆ ನಿದ್ದೆ ಕೂಡ ಬರುತ್ತೆ. ಯಾವಾಗಪ್ಪ ಈ ಸುಸ್ತು ಹೋಗುತ್ತೆ ಅಂತ ಅನ್ಸೋದಂತೂ ಗ್ಯಾರಂಟಿ. ಕಾಯಿಲೆ ಬಂದಾಗ ನಾವು ಎಷ್ಟು ನೀರು ಕುಡಿತೀವೋ ಅಷ್ಟೇ ಲಿಕ್ವಿಡ್ ಅಂಶನ ತಗೊಂಡ್ರೆ ಸುಸ್ತು ಕಮ್ಮಿ ಆಗತ್ತಂತೆ. ಈಗಂತೂ ನಮ್ಮ ಬೆಂಗಳೂರಿನಲ್ಲಿ ವೆದರ್ ಈ ಮೂಮೆಂಟ್ ಅಲ್ಲಿ ಇರೋದು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇರೋದಿಲ್ಲ. ಸೊ ಇದರಿಂದ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗೋದಂತೂ ಸಿಕ್ಕಾಪಟ್ಟೆ ಕಾಮನ್. ಸುಸ್ತಾದಾಗ ಸೂಪ್ ಗಳನ್ನ ಜ್ಯೂಸ್ ಗಳನ್ನ ಕುಡಿದ್ರೆ ಸುಸ್ತು ಕಮ್ಮಿ ಆಗತ್ತೆ. ಇವತ್ತು ಕಾಯಿಲೆ ಬಂದಾಗ ಇಮ್ಯುನಿಟಿನ ಹೆಚ್ಚುವಂತ ಜ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಜ್ಯೂಸ್ ಅನ್ನ ನೀವು ಕುಡಿದ್ರೆ ಆದಷ್ಟು ಬೇಗ ನಿಮ್ಮ ಕಾಯಿಲೆ ದೂರವಾಗತ್ತೆ, ಮೈಕೈ ನೋವು ಸುಸ್ತು ಕಮ್ಮಿ ಆಗತ್ತೆ. ದಾಳಿಂಬೆ ಜ್ಯೂಸ್, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಸಿಕ್ಕಾಪಟ್ಟೆ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ದಾಳಿಂಬೆ ಜ್ಯೂಸ್ ನ ಕುಡಿಯೋದ್ರಿಂದ ವೈಟಮಿನ್ ಸಿ, ವೈಟಮಿನ್ ಎ, ವೈಟಮಿನ್ ಇ ಇರೋದ್ರಿಂದ ದೇಹಕ್ಕೆ ಇದು ಶಕ್ತಿಯನ್ನ ತುಂಬುತ್ತೆ ಮತ್ತೆ ಕಾಯಿಲೆಯಿಂದ ಬೇಗ ಚೇತರಿಸ್ಕೊಳ್ಳೋಕೆ ಸಹಕಾರ ನೀಡುತ್ತೆ. ಟೊಮ್ಯಾಟೊ ಕ್ಯಾರೆಟ್ ಜ್ಯೂಸ್, ಈ ಜ್ಯೂಸ್ ಅಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ತುಂಬಾನೇ ಜಾಸ್ತಿ ಇದೆ. ಇದರಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಎ ಇರೋದ್ರಿಂದ ಸೋಂಕನ್ನ ತಡೆಗಟ್ಟೋದಕ್ಕೆ ಇದು ತುಂಬಾ ಸಹಕಾರಿ. ವೀಟ್ ಗ್ರಾಸ್ ಜ್ಯೂಸ್, ವೀಟ್ ಗ್ರಾಸ್ ಜ್ಯೂಸ್ ನಲ್ಲಿ ಅನೇಕ ರೋಗಗಳನ್ನ ಗುಣಪಡಿಸುವಂತ ಔಷಧೀಯ ಗುಣಗಳಿದೆ. ಇದರಲ್ಲಿ ವೈಟಮಿನ್ ಎ, ಬಿ ಕಾಂಪ್ಲೆಕ್ಸ್ ಸಿಕ್ಕಾಪಟ್ಟೆ ಇದೆ ಅಂಡ್ ಇದು ಗ್ಲುಕೋಟಿನ್ ಫ್ರೀ ಕೂಡ ಆಗಿದೆ. ವೀಟ್ ಗ್ರಾಸ್ ಜ್ಯೂಸ್ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಇದು ಸಿಕ್ಕಾಪಟ್ಟೆ ಒಳ್ಳೆಯದು. ಕ್ಯಾನ್ಬೆರಿ ಜ್ಯೂಸ್, ಕ್ಯಾನ್ಬೆರಿ ಜ್ಯೂಸ್ ಗಂಟ್ಲು ಕೆರೆತ, ಶೀತದ ವಿರುದ್ಧ ಹೋರಾಡತ್ತೆ. ಇದಕ್ಕೊಂಚೂರು ಚಕ್ಕೆ ಲವಂಗ ಹಾಕಿ ಕ್ಯಾನ್ಬೆರಿ ಟೀನ ಕುಡಿದ್ರೆ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಶೀತ ಮತ್ತೆ ಕೆಮ್ಮು ಓಡ್ ಹೋಗುತ್ತಂತೆ. ಕಲ್ಲಂಗಡಿ ಹಣ್ಣು ಮತ್ತು ಶಿಯಾ ಸೀಡ್ಸ್ ಜ್ಯೂಸ್, ಕಾಯಿಲೆ ಬಿದ್ದಾಗ ಬಾಯಿ ರುಚಿ ಹಾಳಾಗತ್ತೆ, ಆದ್ರೆ ಈ ಜ್ಯೂಸ್ ನಿಮ್ಮ ಬಾಯಿ ರುಚಿಯನ್ನ ಹೆಚ್ಚುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಈ ಜ್ಯೂಸ್ ನಲ್ಲಿ ವೈಟಮಿನ್ 2C, B6 ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುತ್ತೆ. ಉರಿಯೂತದ ಸಮಸ್ಯೆ ಇರೋರಿಗೆ ಈ ಜ್ಯೂಸ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಕಿವಿ ಜ್ಯೂಸ್, ಕಿವಿ ಫ್ರೂಟ್ ಜ್ಯೂಸ್ ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚುವಲ್ಲಿ ತುಂಬಾ ಹೆಲ್ಪ್ಫುಲ್. ಡೆಂಗ್ಯೂ, ಚಿಕನ್ ಗುನ್ಯಾ, ಟೈಫಾಯ್ಡ್ ನಂತಹ ಆರೋಗ್ಯ ಸಮಸ್ಯೆ ಉಂಟಾದಾಗ ಕಿವಿ ಜ್ಯೂಸ್ ಅನ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ನಿಮ್ಮ ಬಾಡಿನಲ್ಲಿ ವೈಟಮಿನ್ ಸಿ ಇರುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ಕೂಡ ಕಂಟ್ರೋಲ್ ನಲ್ಲಿ ಇರುತ್ತೆ. ಅಂಡ್ ಈ ಜ್ಯೂಸ್ ಜೀರ್ಣಕ್ರಿಯೆಗೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್. ಬಾಡಿನಲ್ಲಿ ಎಲ್ಲೇ ಗಾಯ ಆದ್ರೂ ಕೂಡ ಈ ಜ್ಯೂಸ್ ನ ಕುಡಿಯೋದ್ರಿಂದ ಆ ಗಾಯ ಬೇಗ ವಾಸಿಯಾಗುತ್ತೆ. Radio City.